ಇವತ್ತೇ ಚಾರ್ಜ್ ಫ್ರೇಮ್. ವಕೀಲರ ಮನವಿ ಮೇರೆಗೆ ಇವತ್ತೇ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ನ್ಯಾಯಾಧೀಶರು ಸಮ್ಮತಿಯನ್ನು ಸೂಚಿಸಿದ್ದಾರೆ. ಎಲ್ಲರನ್ನೂ ಹೊರಗೆ ಹಾಕಿದ ನಂತರದಲ್ಲಿ ಪ್ರಕ್ರಿಯೆಗೆ ಚಾಲನೆ ಸಿಗುತ್ತೆ. ಇವತ್ತೇ ಚಾರ್ಜ್ ಫ್ರೇಮ್ ಆಗುತ್ತೆ. ನವೆಂಬರ್ 10 ಹಾಗಾದ್ರೆ ಇನ್ನೂ ಒಂದು ವಾರ ಕಾಯ್ಬೇಕಾ? ಹೀಗೊಂದು ಪ್ರಶ್ನೆ ಇತ್ತು. ಅದಕ್ಕೆ ಮತ್ತೆ ಈಗ ಉತ್ತರ ಸಿಗ್ತಾ ಇದೆ. ಕಾರಣ ಎಲ್ಲ ವಕೀಲರನ್ನು ಹೊರಗೆ ಕಳಿಸಿದ್ದಾರೆ. ಆರೋಪಿಗಳ ಪರ ವಕೀಲರಿಗೆ ಜಾಗವನ್ನ ಮಾಡಿಕೊಡಲಾಗಿದೆ. ಇನ್ನೇನು ದೋಷಾರೋಪ ವಿಚಾರಣೆ ಆರಂಭವಾಗುತ್ತೆ. ಆರಂಭ ಆದ ನಂತರದಲ್ಲಿ ಎಲ್ಲ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಂದ 1-to-1 ಹೇಳಿಕೆಗಳನ್ನ ಪಡ್ಕೊಳ್ತಾರೆ. 6 ಆರೋಪಿಗಳು ಬರುವಂತೆ ಸೂಚನೆ. ಒಮ್ಮೆಲೆಗೆ 6 ಮಂದಿ ಆರೋಪಿಗಳು ಬರುವಂತೆ ಸೂಚನೆ. ಯಾಕಂದ್ರೆ ಅಷ್ಟು ದೊಡ್ಡ ಪಟ್ಟಿ ಇವ್ರದ್ದು. 17 ಜನ ಇದ್ದಾರೆ ಈ ಗ್ಯಾಂಗ್ನಲ್ಲಿ. ಹಾಗಾಗಿ ಒಮ್ಮೆಲೆಗೆ ಎಲ್ಲರೂ ಅಲ್ಲ, ಬದಲಾಗಿ 6 ಜನ ಒಳಗೆ ಬರ್ಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಆರೋಪಿಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ ವಕೀಲರು. ಆಯ್ತು, ನಾವೇ ಸೇರ್ಕೊಂಡ್ರೆ ಇದು ನಡೀಲಿಲ್ಲ ಅಂದ್ರೆ ಇನ್ನೇನು ಪ್ರಯೋಜನ ನಾವು ಒಳಗೆ ಕೂತ್ಕೊಂಡು ಅಂತ ಎಲ್ಲರೂ ಹೊರಗೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಪರ ವಕೀಲರು ಕೂಡ ಮನವಿ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಚಾರ್ಜ್ ಫ್ರೇಮ್ ಇನ್ನೇನು ಕೆಲವೇ ಹೊತ್ತುಗಳಲ್ಲಾಗುತ್ತೆ. 6 ಆರೋಪಿಗಳನ್ನ ಒಮ್ಮೆಲೆಗೆ ವಿಚಾರಣೆಗೆ ಕರೆಯೋದಕ್ಕೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. 17 ಆರೋಪಿಗಳ ಪೈಕಿ 6 ಮಂದಿ ಒಟ್ಟೊಟ್ಟಿಗೆ ಒಮ್ಮೆಲೆಗೆ ಬರಬೇಕು ಅಂತ ಹೇಳಿರೋದ್ರಿಂದ ಸದ್ಯ ಎಲ್ಲವೂ ಕೂಡ ಅಲ್ಲಿ ಅಂದುಕೊಂಡ ಹಾಗೆ ವ್ಯವಸ್ಥೆಗಳಾಗಿದೆ. ಜಡ್ಜ್ ಸೂಚನೆಯನ್ನ ಕೊನೆಗೂ ಆಲಿಸಿರುವಂತಹ ವಕೀಲರು ಅಲ್ಲಿಂದ ನಿರ್ಗಮಿಸಿದ್ದಾರೆ. ಹೊರಗೆ ಹೋಗಿ ಅದೇನಾಗ್ತಿದೆ ಅನ್ನುವಂತಹ ಅಪ್ಡೇಟ್ ಅನ್ನ ಪಡ್ಕೊಳ್ಬಹುದು. ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಅಲ್ಲೇ ಕೂತ್ಕೊಂಡು ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಸಹಜ ವಕೀಲರಿಗೆ ಆ ಕುತೂಹಲ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಅವರು ಬಂದು ಸೇರ್ಕೊಂಡಿದ್ರು. ಕೊನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಹೊರಗೆ ಹೋಗಿದ್ದಾರೆ. ಆರೋಪಿಗಳು ಸಾಲಾಗಿ ನಿಂತ್ಕೊಂಡಿದ್ದಾರೆ. ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿದ್ದ ಜಡ್ಜ್ ನವೆಂಬರ್ 10ನೇ ತಾರೀಕು ಮಾಡ್ತೀನಿ ಎಂದಿದ್ರು. ವಕೀಲರು ಮನವಿ ಮಾಡಿಕೊಂಡ್ರು. ಆ ನಂತರದಲ್ಲಿ ಆಯ್ತು, ಇವತ್ತೇ ವಿಚಾರಣೆ ಮಾಡುವಂತಹ ನಿರ್ಧಾರಕ್ಕೆ ನ್ಯಾಯಾಧೀಶರು ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತೇ ಚಾರ್ಜ್ ಫ್ರೇಮ್ ಆಗುತ್ತೆ. 6 ಆರೋಪಿಗಳು ಬರುವಂತೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಜಾಗವನ್ನ ಮಾಡಿಕೊಟ್ಟಿದ್ದಾರೆ ವಕೀಲರು. ಯಾಕಂದ್ರೆ ಅವ್ರು ಬರ್ಲಿಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು. ಆರೋಪಿಗಳನ್ನ ಸಾಲಾಗಿ ನಿಲ್ಲಿಸಿದ್ದಾರೆ ಈಗ ಜಡ್ಜ್. ಸಾಲಾಗಿ 17 ಆರೋಪಿಗಳು ಈಗ ಉಪಸ್ಥಿತರಿದ್ದಾರೆ. ವಕೀಲರಿಂದ ಜಡ್ಜ್ಗೆ ಒಂದು ಮನವಿಯನ್ನು ಕೂಡ ಇಡಲಾಗಿತ್ತು. ದಯವಿಟ್ಟು ಮುಂದೂಡಬೇಡಿ, ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಅಂತ. ಯಾಕಂದ್ರೆ ಕೋರ್ಟ್ ಹಾಲ್ ಖಾಲಿ ಆಗ್ಬೇಕಲ್ವಾ, ಅದೇ ಮೇನ್ ಕಾರಣ ಇದ್ದಿದ್ದು. ಹಾಗಾಗಿ ನಾವು ಖಾಲಿ ಮಾಡಿಸಿದ್ದೀವಿ, ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿಕೊಡಿ. ಮತ್ತೆ ಇದು 1 ವಾರಗಳ ಕಾಲ ಮುಂದೂಡಿಕೆ ಆಗೋದು ಬೇಡ ಅನ್ನುವಂತಹ ಮನವಿಯನ್ನ ಮಾಡಿದ್ರ ಹಿನ್ನೆಲೆಯಲ್ಲಿ ಜಡ್ಜ್ ಅದನ್ನ ಒಪ್ಕೊಂಡಿದ್ದಾರೆ. ಅದರ ಕಾರಣದಿಂದಾಗಿ ಅವರು ಒಮ್ಮೆಲೆಗೆ 6 ಮಂದಿ ಬನ್ನಿ ಅಂತ ಕೂಡ ಸಾಲಾಗಿ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಅಷ್ಟು ಆರೋಪಿಗಳು ಸಾಲಾಗಿ ನಿಂತ್ಕೊಂಡಿದ್ದಾರೆ ಕೋರ್ಟ್ ಆವರಣದಲ್ಲಿ. ಎಲ್ರಿಗೂ ಕೂಡ ಟೆನ್ಷನ್. ಆರೋಪಿಗಳನ್ನ ಕಟೆಗೆ ಕರೆಸಲು ಸೂಚನೆಯನ್ನ ಕೊಡಲಾಗಿದೆ.